श्रीगुरुभ्यो नमः। श्रीयरसगाङ्गेयमुतकौन्तेयवन्दितचरणकमलदलाय ताम्बकरूपचिन्मयदेवकीतनया राय रघुकुलवर्य भूसुरप्रियसुरपुरनिलय चिन्निगराय चतुरोपाय रक्षिसु नमननवरता ಹಸ್ತಿವಾಹನನಾದಿಯಾದ ಸಮಸ್ತ ದೇವನಿಕಾಯದೊಳಗೆ ಪ್ರಶಸ್ತನಾವನು ನಿನ್ನ ಬೋಲು ಶರಣಾಗತರ ಹೊರೆವಾ ಹಸ್ತ ಕಲಿತ ಸುದರ್ಶನದೊಳರಿ ವಸ್ತುಕವ ನಿಳುಹುವ ಪರಾತ್ಪರ ವಸ್ತುವಲ್ಲದೆ ನೀನು ರಕ್ಷಿಸು ನಮ್ಮನ ನವರತ. ಪರಾತ್ಪರ ವಸ್ತು ಅಲ್ಲದೆ ನೀನು ರಕ್ಷಿಸು ಹಾಗೆ ಅಂತ. ಅಂದ್ರೆ ಐರಾವತವೆಂಬ ಆನೆಯ ವಾಹನವನ್ನಾಗಿ ಉಳ್ಳವರು ಇಂದ್ರದೇವರು. ಇಂದ್ರದೇವರೇ ಮೊದಲಾದ ಸಕಲ ದೇವತೆಗಳ ಸಮೂಹದಲ್ಲಿ ನಿನ್ನಂತೆ ಶರಣಾಗತರನ್ನ ರಕ್ಷಣೆ ಮಾಡಿರುವ ಪ್ರಶಸ್ತವಾದ ಬೇರೆಯವರು ಯಾರು ಇದ್ದಾರೆ ಅಂದ್ರೆ ಅನೇಕ ದೇವತೆಗಳಿದ್ದಾರೆ. ಅನೇಕ ದೇವತೆಗಳು ಕರುಣೆ ಉಳ್ಳವರೇ, ದಯೆ ಉಳ್ಳವರೇ. ಈಗ ಹಿಂದೆ ನಾವು ನೋಡಿದ್ದೀವಿ, ಬ್ರಹ್ಮದೇವರಿಂದ ಭಾಗವತದಲ್ಲಿ ನೋಡಿದಂಗೆ ಎಷ್ಟು ಕರುಣೆಯಿಂದ ಜಗತ್ತಿಗೆ ಮಂಗಳ ಆಗಬೇಕು ಅಂತ ವರಾಹದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ. ಅದರಿಂದ ಇಂದ್ರ ಮೊದಲಾದ ಎಲ್ಲಾ ದೇವತೆಗಳಿಗೂ ಕೂಡ ಕರುಣೆ ಇದೆ. ಆದರೂ ಕೂಡ ಪರಮಾತ್ಮನಷ್ಟು ಶರಣಾಗತರನ್ನ ರಕ್ಷಣೆ ಮಾಡಿದವರು ಯಾರಿದ್ದಾರೆ ಹೇಳಿ? ಆ ರೀತಿಯಾಗಿ ಯಾರೂ ಇಲ್ಲ. ಆ ಪರಮಾತ್ಮನಿಗೆ ಸರಿಸಾಟಿಯಾದವರು ರಕ್ಷಣೆಯನ್ನು ಮಾಡುವುದರಲ್ಲಿ ಯಾರೂ ಇಲ್ಲ ಹಾಗೆ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದ ಒಂದು ವಿಚಾರ ನೋಡಿ ಇದು. ನಾವು ಯಾರು ತಿಳ್ಕೊಂಡಿದ್ದೀವಿ ನಮ್ಮನ್ನ ರಕ್ಷಕರು ಹಾಗೆ ಅಂತ? ನಾವು ಓದುವ ವಿದ್ಯೆ, ನಾವು ಮಾಡುವ ಕೆಲಸ, ನಾವು ಪಡೆದ ದುಡ್ಡು, ನಮ್ಮ ಸುತ್ತಮುತ್ತ ಇರುವ ಜನರು, ಇವರೇ ನಮ್ಮನ್ನ ರಕ್ಷಕರು ಅಂತ ನಾವು ತಿಳಿದಿದ್ದೇವೆ. ಆದರೆ ಸ್ವಲ್ಪ ವಿಚಾರ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಇವರೆಲ್ಲರೂ ಕೂಡ ಅನಿತ್ಯ, ಒಂದಲ್ಲ ಒಂದಿನ ಬಿಟ್ಟು ಹೋಗತಕ್ಕದ್ದೇ ಇದೆಲ್ಲವೂ ಕೂಡ. ಮನುಷ್ಯರಾದರೂ ಸರಿ, ಜಡವಾದರೂ ಸರಿ, ಎಲ್ಲ ಬಿಟ್ಟು ಹೋಗತಕ್ಕವಂತ ಗೊತ್ತಿದೆ. ಆದರೂ ನಮಗೆ ಅದು ಮನಸ್ಸಿಗೆ ಮುಟ್ಟದೆ ಇವರೇ ನಮ್ಮನ್ನ ರಕ್ಷಕರು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ಗುರುಗಳ ಮಾತು ಕೇಳಬೇಕು. ಮನುಷ್ಯರಲ್ಲಪ್ಪ, ಜಡ ಪದಾರ್ಥ ಅಂತ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರೂ ಅಲ್ಲ, ಅನಿತ್ಯರು. ಇನ್ನು ನಿತ್ಯರು ಅಂತ ಅನಿಸಿಕೊಂಡವರು ದೇವತೆಗಳು. ಆ ದೇವತೆಗಳು ಕೂಡ ಪರಮಾತ್ಮನಷ್ಟು ರಕ್ಷಣೆ ಮಾಡುವವರಲ್ಲ ಅಂತ ಹೇಳ್ತಾರೆ. ಪರಮಾತ್ಮನೇ ಎಲ್ಲರ ಒಳಗಿದ್ದು, ಅದು ದೇವತೆಗಳು ಇರಬಹುದು, ಮನುಷ್ಯರು ಇರಬಹುದು, ಜಡ ಪದಾರ್ಥಗಳು ಇರಬಹುದು, ಎಲ್ಲದರಲ್ಲೂ ಇದ್ದು ರಕ್ಷಣೆಯನ್ನು ಮಾಡುವವ ಸ್ವಾಮಿಯೇ. ಚಳಿ ಬಂತು, ಮಳೆ ಬಂತು, ಛತ್ರಿ ಹಿಡ್ಕೊಂಡಿವಿ, ಬಿಸಿಲಾಯಿತು, ಪಾದರಕ್ಷೆ ಹಾಕೊಂಡಿವಿ, ಎಲ್ಲದರಲ್ಲೂ ಇದ್ದು ನಮ್ಮನ್ನ ರಕ್ಷಣೆ ಮಾಡುವವ ಪರಮಾತ್ಮನೇ. ಹಸಿವಾಯಿತು, ಅನ್ನದಲ್ಲಿ ನೀರಿನಲ್ಲಿ ಇದ್ದು ರಕ್ಷಣೆಯನ್ನು ಮಾಡಿದವ ಪರಮಾತ್ಮ. ಈ ರೀತಿಯಾಗಿ ಪರಮಾತ್ಮನ ರಕ್ಷಣೆ ಕ್ರಿಯೆ ಇದೆ ನೋಡಿ, ಅಪಾರವಾದದ್ದು. ಆ ರೀತಿಯಾಗಿ ರಕ್ಷಣೆಯನ್ನು ಮಾಡುವವರು ದೇವತೆಗಳು ಕೂಡ ಇಲ್ಲ ಅಂತ ಆದ ಮೇಲೆ ಇನ್ನು ಮನುಷ್ಯರು, ಜಡ ಪದಾರ್ಥಗಳು ಇಲ್ಲ ಅಂತ ಇನ್ನೇನು ಹೇಳೋದು? ಕೈಯಲ್ಲಿ ಹಿಡಿದ ಸುದರ್ಶನ ಚಕ್ರದಿಂದ ಶತ್ರುಗಳ ತಲೆಯನ್ನು ಕತ್ತರಿಸಿದವ ಅಂತ ಇದೇ ಶಿಶುಪಾಲ ದಂತವಕ್ರದೇ ವಿಚಾರ. ಚಕ್ರದಿಂದ ಕತ್ತರಿಸಿ ಲೋಕ ಕಂಟಕರನ್ನೆಲ್ಲ ಧ್ವಂಸ ಮಾಡಿ ಲೋಕಕ್ಕೆ ಮಂಗಳವನ್ನ ಕೊಟ್ಟ ಸ್ವಾಮಿ ನೀನೇ ಅಲ್ಲವೇ? ಅಂತಹ ನೀನು ಸದಾ ನಮ್ಮನ್ನ ರಕ್ಷಿಸು ಹಾಗೆ ಅಂತ ಪ್ರಾರ್ಥನೆ. ಶ್ರೀಹರಿಯಂತೆ ಶರಣಾಗತ ರಕ್ಷಕನಾದ ಬೇರೆ ಒಬ್ಬ ದೇವತೆ ಇಲ್ಲ ಅಂತ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ಇಂದ್ರದೇವರನ್ನ ತ್ರಿಲೋಕೇಶ ಅಂತ, ಮೂರು ಲೋಕದ ಒಡೆಯ ಅಂತ, ಮೂರು ಲೋಕವೂ ಅವರ ಅಧೀನದಲ್ಲಿ ಇದೆ. ಇಂದ್ರ ಶಬ್ದಕ್ಕೆ ಅದೇ ಅರ್ಥ. ಇದಿ ಐಶ್ವರ್ಯೇ ಅಂತ ಧಾತುವಿನಿಂದ ನಿಷ್ಪನ್ನವಾದದ್ದು ಇಂದ್ರ ಶಬ್ದ. ಒಳ್ಳೆ ಐಶ್ವರ್ಯ ಅಂದ್ರೆ ಒಡೆತನ, ಮೂರು ಲೋಕದ ಒಡೆತನ ಇರುವವರು ಹಾಗೆ ಅಂತ. ಅವ್ರನ್ನ ಅದರಿಂದಲೇ ಅವ್ರನ್ನ ಇಂದ್ರ ಅಂತ ಕರೆಯೋದು. ಅಂತ ಇಂದ್ರ ಶರಣಾಗತರನ್ನ ರಕ್ಷಿಸುವ ಹೊಣೆಗಾರಿಕೆ ಇದೆ ಅವರಿಗೆ. ಯಾರು ಹೋಗಿ ಮೂರು ಲೋಕದಲ್ಲಿ ಇರತಕ್ಕವರು
ಇಂದ್ರದೇವರನ್ನ ಕೇಳಿದರೆ ಅವರು ರಕ್ಷಣೆ ಮಾಡ್ತಾರೆ ಹಾಗೆ ಅಂತ. ಅದಕ್ಕೆ ನೋಡಿ ಭಾಗವತದಲ್ಲಿ ಗೋಪಾಲರೆಲ್ಲ ಇಂದ್ರನ ಕುರಿತಾದ ಇಂದ್ರಮಖ ಅಂತಾನೆ ಮಾಡಿದ್ದು, ಇಂದ್ರನ ಕುರಿತಾದ ಯಾಗವನ್ನೇ ಮಾಡ್ತಾ ಇದ್ರು. ಯಾಕೆ? 3 ಲೋಕದ ಒಡೆಯ ಅವನು ಇಂದ್ರ ಹಾಗೆ. ಆದರೂ ನೋಡಿ ಬಲಿಚಕ್ರವರ್ತಿ ಮುಂತಾದವರ ಸಂದರ್ಭದಲ್ಲಿ ಇಂದ್ರ ಸೋತೋಗ್ಬಿಟ್ಟಿದ್ದಾನೆ, ಅನೇಕ ಬಾರಿ ಸೋತದ್ದುಂಟು. ಅಂದ್ರೆ ಇಂದ್ರನನ್ನ ರಕ್ಷಣೆ ಮಾಡುವುದಕ್ಕೆ ಇನ್ನೊಬ್ರು ಬೇಕಾಗಿತ್ತು. ಇದು ಪ್ರಸಂಗ. ಇಂದ್ರನ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ವಾಮನ ರೂಪದಲ್ಲಿ ಅವತಾರ ಮಾಡಿ ಬಲಿಯನ್ನು ನಿಗ್ರಹ ಮಾಡಿದ ಮತ್ತು ಮರಳಿ ಆ ತ್ರೈಲೋಕ್ಯ ಆಧಿಪತ್ಯವನ್ನ ಪರಮಾತ್ಮ ಕೊಟ್ಟ ಹಾಗೆ ಅಂತ. ಇದು ಭಾಗವತದಲ್ಲಿ ಪ್ರಸಿದ್ಧ ಇದೆ. ಇನ್ನು ಅನೇಕ ಪ್ರಸಂಗಗಳಿದೆ. ಇಂದ್ರದೇವರು ಪರಮಾತ್ಮನನ್ನ ರಕ್ಷಣೆಯನ್ನು ಪಡೆದು ಅನುಗ್ರಹ ಪಡೆದದ್ದು ಅನೇಕ ಕಡೆಗಳಲ್ಲಿ ಬಂದಿದೆ. ಅದರಿಂದ ಇಂದ್ರದೇವರಿಗೆ ಒಬ್ಬ ರಕ್ಷಕ ಬೇಕಾಗಿದೆ ಅಂತ ಆದ ಮೇಲೆ ಪರಮಾತ್ಮನೇ ಸರ್ವರಕ್ಷಕ ಹಾಗೆಂಬ ಅದರಲ್ಲಿ ಯಾವ ದೋಷವೂ ಇಲ್ಲ ಹಾಗೆ ಅಂತ. ಅಂತ ಇಂದ್ರದೇವರಿಗಿಂತ ದೊಡ್ಡವರು ತಾರತಮ್ಯದಲ್ಲಿ ಬಂದವರು ಅಂದ್ರೆ ಬ್ರಹ್ಮದೇವರು ಮತ್ತು ಶಿವ. ಇಂದ್ರನಿಗಿಂತ ಶಿವ ದೊಡ್ಡವರು, ಶಿವನಿಗಿಂತ ಬ್ರಹ್ಮದೇವರು ದೊಡ್ಡವರು. ಆದರೆ ಈ ಬ್ರಹ್ಮ ಸೃಷ್ಟಿಕರ್ತೃ, ಶಿವ ಲಯಕರ್ತೃ ಅಂತ ಪ್ರಸಿದ್ಧ. ಯದ್ಯಪಿ ಅವರ ಒಳಗಿದ್ದು ಪರಮಾತ್ಮನೇ ಅದನ್ನು ಮಾಡೋದು. ಆದರೂ ಕೂಡ ಲೋಕದಲ್ಲಿ ಏನ್ ಪ್ರಸಿದ್ಧಿ ಇದೆ? ಸೃಷ್ಟಿ ಮಾಡಿದವರು ಅಂದ್ರೆ ಬ್ರಹ್ಮದೇವರು, ಲಯ ಮಾಡಿದವರು, ಸಂಹಾರ ಮಾಡುವವರು ಅಂದ್ರೆ ರುದ್ರದೇವರು, ಮತ್ತೆ ರಕ್ಷಣೆ ಅದು ವಿಷ್ಣುವಿನಲ್ಲೇ ಇದೆ ಹಾಗೆ. ಇದು ಕೂಡ ಲೋಕದಲ್ಲಿ ಪ್ರಸಿದ್ಧ ಇದೆ. ರಕ್ಷಣೆ ಅಂದ್ರೆ ವಿಷ್ಣುವೇ ಪ್ರಸಿದ್ಧ. ಅದರಿಂದಲೇ ರಕ್ಷಣೆಯನ್ನ ಹೇಳುವ ಈ ಒಂದು ಪ್ರಸಂಗದಲ್ಲಿ ಇಂದ್ರನ ಹೆಸರನ್ನು ಯಾಕೆ ಗುರುಗಳು ಹೇಳಿದರು ಅಂದ್ರೆ ಅದಕ್ಕೆ ಗುರುಗಳು ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಸೃಷ್ಟಿಕರ್ತೃ, ರುದ್ರದೇವರು ಲಯಕರ್ತೃ, ತದನಂತರ ಸ್ಥಾನ ಅಂದ್ರೆ ಇಂದ್ರದೇವರು. ಅದರಿಂದ ರಕ್ಷಣೆಗೆ ಇಂದ್ರಾದಿಗಳು ಮಾಡ್ತಾರೆ, ಬ್ರಹ್ಮರುದ್ರರು ಮಾಡ್ತಾರೆ. ಆದರೆ ಸ್ವತಂತ್ರವಾಗಿ ಅದ್ಭುತವಾದ ಆ ರಕ್ಷಣೆ ಕ್ರಿಯೆಯನ್ನ ಮಾಡುವ ಜವಾಬ್ದಾರಿಯನ್ನ ಹೊತ್ತವ ಅವನು ವಿಷ್ಣು ಹಾಗೆ ಅಂತ. ಹಸ್ತಿವಾಹನ ಅಂದ್ರೆ ಆನೆಯನ್ನ ವಾಹನವಾಗಿ ಉಳ್ಳವ ಅಂತ ಅರ್ಥ. ಅಂದ್ರೆ ಐರಾವತ ಅದನ್ನ ವಾಹನವಾಗಿ ಉಳ್ಳವ ಅಂತ ಅರ್ಥ. ಇಲ್ಲಿ ಸುದರ್ಶನ ಚಕ್ರ ವಿಚಾರ ಬಂದಿತ್ತು. ಸುದರ್ಶನ ಚಕ್ರವನ್ನು ಹಿಡಿದು ಪರಮಾತ್ಮ ದುಷ್ಟರನ್ನ ಧ್ವಂಸ ಮಾಡ್ತಾನೆ ಹಾಗೆ ಅಂತ. ಸುದರ್ಶನ ಚಕ್ರಕ್ಕೆ ಅಭಿಮಾನಿನಿ ಅಂದ್ರೆ ಅಭಿಮಾನಿ ದೇವತೆ ದುರ್ಗಾದೇವಿ. ಆ ದುರ್ಗೆಯೇ ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ರೂಪ. ಆದ್ದರಿಂದ ಸುದರ್ಶನ ಚಕ್ರವನ್ನ ಪ್ರಯೋಗಿಸುವುದು ಅಂದರೆ ಮಹಾಲಕ್ಷ್ಮಿಯನ್ನ ನಿಯಂತ್ರಿಸುವುದು ಅಂತ ಅರ್ಥ. ಮಹಾಲಕ್ಷ್ಮಿಯು ಕೂಡ ಪರಮಾತ್ಮನ ವಶದಲ್ಲೇ ಇದ್ದಾರೆ ಹಾಗೆ ಅಂತ. ಅದರಿಂದ ಲಕ್ಷ್ಮೀಪತಿಯಾದ ಶ್ರೀಹರಿಯೇ ಸಕಲ ದೇವತೆಗಳಲ್ಲಿ ಮಿಗಿಲಾದ ಪರದೇವತೆ ಎನ್ನುವ ಭಾವವೂ ಕೂಡ ಇಲ್ಲಿ ಸೂಚಿತವಾಗಿದೆ ಹಾಗೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ.